ಈ ತರಬೇತಿಯಲ್ಲಿ ಮೇನು ನಾವೆಲ್ಲ ಟೀಚರ್ಸ್ ಕಾಮನ್ ಥಿಂಕ್ ಮಾಡ್ತಿದ್ದು ಏನಂದರೆ ಶಾಲೆಗೆ ಬಂದ ಮಕ್ಕಳಿಗೆ ಬರೀ ಓದು ಬರಹ ಅಕ್ಷರಗಳನ್ನಷ್ಟೇ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಆದರೆ ಮಗು ಸಮಾಜದಲ್ಲಿ ಹೇಗೆ ವರ್ತನೆ ಮಾಡಬೇಕು ಮತ್ತು ಮಕ್ಕಳಿಗೆ ಬೆಳಗಿನ ಅವಧಿಗಳಲ್ಲಿ ನಾವು ಪ್ರೇಯರಲ್ಲಿ ಸಂವಿಧಾನದ ಪೀಠಿಕೆಯನ್ನು ಬಾಯಿಂದ ಏಳಿಸ್ತಾ ಇದ್ದೀವಿ ಅಷ್ಟೇ ಹೊರತಾಗಿ ಸಮಾಜದಲ್ಲಿ ಸಂವಿಧಾನತಕ್ಕಂಥ ಆಶಯಗಳನ್ನು ದಿನನಿತ್ಯ ಜೀವನದಲ್ಲಿ ಅವನ್ನ ಅಳವಡಿಸ್ಕೋಬೇಕಾಗಿದೆ, ಆ ನಿಯಮಗಳನ್ನು. ಹಾಗೆಯೇ ಮಕ್ಕಳು ಪ್ರಕೃತಿಯೊಂದಿಗೆ ಬೆಳೀತಕ್ಕಂಥದ್ದನ್ನು ಕೂಡ, ಪ್ರಕೃತಿ ಹೇಗೆಲ್ಲ ಬೆಳೀತಾ ಇದೆ, ಪ್ರಕೃತಿಯಿಂದ ಹೇಗೆಲ್ಲ ಮನುಷ್ಯ ರೂಪುಗೊಂಡಿದ್ದಾನೆ, ಅವುಗಳೊಂದಿಗೆ ಪ್ರಕೃತಿಯನ್ನು ಉಳಿಸುವಂಥ ಸ್ಕಿಲ್ಲನ್ನು ಮಕ್ಕಳಿಗೆ ಬೆಳೆಸಬೇಕಾಗಿದೆ. ಮತ್ತು ಸಮುದಾಯದೊಂದಿಗೆ ಮಕ್ಕಳು ವ್ಯಾವಹಾರಿಕವಾಗಿ ಹೇಗೆ ಬದುಕಬೇಕು. ಆನಂತರದಲ್ಲಿ ತಾಂತ್ರಿಕವಾಗಿ ತಂತ್ರಜ್ಞಾನ ಅಂತ ಬಂದಾಗ ನಮಗೆ ಇವತ್ತಿನ ಪೀಳಿಗೆಗೆ ತಂತ್ರಜ್ಞಾನದ ಅವಶ್ಯಕತೆ ಇದೆ, ಅಷ್ಟೇ ಮಾರಕವೂ ಇದೆ. ಅದನ್ನು ಬಳಸುವಂಥ ರೀತಿ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲಿಕ್ಕೆ ಈ ಒಂದು ತರಬೇತಿಯಲ್ಲಿ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು. ಇನ್ನೊಂದು ಪ್ರಮುಖವಾದ ಅಂಶ ಏನಂತಂದರೆ, ಶಾಲೆ ಅಂತ ಬಂದಾಗ ಬರೀ ಓದು ಬರಹ ಅಂತ ಅಷ್ಟೇ ನಾವು ಸೀಮಿತವಾಗಿ ಇಟ್ಕೊಂಡಾಗ ಕೆಲವು ಮಕ್ಕಳು ಅದರಲ್ಲಿ ಓದು ಬರಹದಲ್ಲಿ ಹಿನ್ನಡೆ ಇರತಕ್ಕಂಥ ಮಕ್ಕಳು ಅದರಲ್ಲಿ ಭಾಗವಹಿಸ್ತಾ ಇರ್ಬೋದು. ಆ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಆಕ್ಟಿವಿಟೀಸ್ಗಳನ್ನು ಮಾಡಿಸ್ತಾ ಹೋದ್ರು ಮಕ್ಕಳಿಗೆ, ಸ್ಕಿಲ್ ಆಕ್ಟಿವಿಟೀಸ್ಗಳನ್ನು, ಆ 4C ಅಂತಕ್ಕಂತಹ ಆಕ್ಟಿವಿಟೀಸ್ಗಳನ್ನು ಮಾಡಿಸ್ತಾ ಹೋದಾಗ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗ್ತಾರೆ. ಆ ಒಂದು ಆಕ್ಟಿವಿಟಿಯಲ್ಲಿ ಇಡೀ ತರಗತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಕೂಡ ಇನ್ವಾಲ್ವ್ ಆಗುತ್ತೆ ಮತ್ತು ಅಷ್ಟೇ ದೈಹಿಕವಾಗಿ ಕೂಡ ಮತ್ತು ಮಾನಸಿಕವಾಗಿ ಗಟ್ಟಿಗೊಳ್ತಾನೆ, ಸಮುದಾಯದೊಂದಿಗೆ ವ್ಯವಹರಿಸ್ತಕ್ಕಂಥದ್ದನ್ನು ಕಲಿತಾನೆ. ಹಾಗೂ ಒಂದು ಸುಭದ್ರ ದೇಶವನ್ನು ಕಟ್ಟಲಿಕ್ಕೆ ಬೇಕಾದಂತಹ ಸ್ಕಿಲ್ಸ್ಗಳನ್ನು ಕೊಡಬೇಕಾಗಿದೆ. ಬರೀ ಶಿಕ್ಷಣ ಅಂದರೆ ಬರೀ ಅಂಕಪಟ್ಟಿಗಳಲ್ಲ, ಮಗು ದಿನನಿತ್ಯ ಜೀವನದಲ್ಲಿ ಶಿಕ್ಷಣವನ್ನು ಸ್ಕಿಲ್ಗಳಾಗಿ ಪರಿವರ್ತಿಸಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಮತ್ತು ಸಮುದಾಯಕ್ಕೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಡಲಿಕ್ಕೆ ಮಗು ಮುಂದಾಗುವಂಥ ತರಬೇತಿಯನ್ನು ನೀಡಿದ್ದಾರೆ. ಹಾಗಾಗಿ ನಮಗೆ ಈ ತರಬೇತಿ ತುಂಬ ಖುಷಿದಾಯಕವಾಗಿತ್ತು. ಧನ್ಯವಾದಗಳು.